ಎಲ್ರು ನಮಸ್ಕಾರ. ಈ ದಿನ ನಾವು ಟ್ರೈನ್ ಟಿಕೆಟ್ ತಗೊಂಡು ಬೆಂಗಳೂರಿಗೆ ಹೊರಟಿದ್ವಿ. ನಮ್ಮೆಲ್ಲ ಸ್ನೇಹಿತರು ಸಿಂಧನೂರಿನಿಂದ ರೈಲು ಟಿಕೆಟ್ ತಗೊಂಡು ಬೆಂಗಳೂರಿಗೆ ನಾವು ಪ್ರಯಾಣ ಬೆಳೆಸಿದ್ವಿ. ಆ ರೈಲಿನಲ್ಲಿ ಒಂದು ಒಳ್ಳೆ ವಾತಾವರಣ, ಒಂದು ಟ್ರಿಪ್ ಹೋದಂಗೆ ಆಗ್ತದೆ. ಎಲ್ಲಾ ಸ್ನೇಹಿತರು ಸೇರ್ಕೊಂಡು ಆ ಸಿಂಧನೂರಿಂದ ಬೆಂಗಳೂರಿಗೆ ಹೊರಟ್ವಿ. ಇದು ನಮ್ಮ ಮೊದಲೇ ಬಾರಿಗೆ ಸಿಂಧನೂರಿನಿಂದ ನಾವು ಟ್ರೈನ್ ಮುಖಾಂತರ ಬೆಂಗಳೂರಿಗೆ ಹೋಗ್ತಾ ಇರೋದು. ಬೆಂಗಳೂರಿನಲ್ಲಿ ಒಂದು ಬೇರೆ ಬೇರೆ ಕಾರಣಗಳಿಂದ ನಾವು ಹೋಗ್ತಾ ಇದೀವಿ. ಒಂದು ಅವಾರ್ಡ್ ಆಗಿತ್ತು ನಮ್ಮ ರೈತನದನ ಕಿರುಚಿತ್ರಕ್ಕೆ. ಹಾಗಾಗಿ ನಮ್ಮ ಸ್ನೇಹಿತರೆಲ್ಲರೂ ಟ್ರೈನಲ್ಲಿ ಕುಂತ್ಕೊಂಡಿದ್ರು. ನಾವು ಹೋಗಿ ಅವ್ರ ಹತ್ರ ಜಾಯ್ನ್ ಆದ್ವಿ. ಹಸುವಾಗಿತ್ತಂತೇಳಿ ನಮ್ಮ ಸ್ನೇಹಿತ ಊಟ ಮಾಡ್ತಾ ಇದ್ರು. ಆಮೇಲೆ ಇನ್ನೊಬ್ರು ಊಟ ಮಾಡ್ಕೊಂತ ಮಾತಾಡ್ತಾ ಇದ್ರು. ಎಲ್ಲಾರು ಊಟ ಮಾಡ್ಕೊಂಡು ಟ್ರೈನಲ್ಲಿ ಒಂದು ಒಳ್ಳೆ ಪ್ರಯಾಣ ಬೆಳೆಸಿದ್ವಿ. ಆಗ ನಮ್ ದೋಸ್ತರು ಏನೇನೋ ಹರಟೆಗಳು, ತರಲೆಗಳು ಎಲ್ಲವೂ ಕೂಡ ಮಾಡಿದ್ರು. ಒಳ್ಳೆ ಭೋಜನ ರೈಲ್ವೆಯಲ್ಲಿ ಎಲ್ಲರೂ ಸೇರಿ ಊಟ ಮಾಡ್ಕೊಂಡ್ವಿ. ಅದಾದ ನಂತರ ಈಗ ನಮ್ಮ ಮುಂದುವರಿದ ಕಾರ್ಯಕ್ರಮ. ಕೆಲವು ನಮ್ಮ ಕಿರುಚಿತ್ರದ ಕೆಲವು ತುಣುಕುಗಳನ್ನು ಕೂಡ ನಮ್ಮೆಲ್ಲ ಸ್ನೇಹಿತರು ಸೇರಿ ರೈಲಿನಲ್ಲಿ ಪ್ರಯೋಗ ಮಾಡಿದ್ವಿ. ಒಂದು ಸಂದರ್ಶನ ರೀತಿಯಲ್ಲಿ ನಾವೆಲ್ಲಾನು ಕೂಡ ಮಾತಾಡ್ಕೊಂಡ್ವಿ. ಯಾವ ರೀತಿ ಸಂದರ್ಶನ ನಡೆದಿ, ಈ ನಮ್ದೇನು ಕಿರುಚಿತ್ರ ನನ್ನ ಮೊದಲಿನ ಕಿರುಚಿತ್ರ ರೈತನ ಧ್ವನಿ. ಆ ಕಿರುಚಿತ್ರಕ್ಕೆ ಅತ್ಯುತ್ತಮ ನಿರ್ದೇಶಕ ಮತ್ತು ನಟ ಹಾಗೂ ಚಲನಚಿತ್ರ ಅಂತೇಳಿ ಕನ್ನಡ ಫಿಲ್ಮ್ ಚೇಂಬರ್ ಒಂದು ಪ್ರಶಸ್ತಿಯನ್ನು ಲಭಿಸಿತ್ತು. ಆ ಪ್ರಶಸ್ತಿ ತೆಗೆದುಕೊಳ್ಳೋ ಹೋಗಿದ್ವಿ. ಸೊ ಅಲ್ಲಿಂದ ನೇರವಾಗಿ ನಾವು ಬೆಂಗಳೂರಿನ ಮೆಜೆಸ್ಟಿಕ್ ಇದು ಏನು ಯಶವಂತಪುರಕ್ಕೆ ಹೋದ್ವಿ. ಬೆಳಗಿನ ಜಾವ ಯಶವಂತಪುರದಿಂದ ನಾವು ನೇರವಾಗಿ ಮೆಟ್ರೋ ಕಡೆ ನಮ್ಮ ಪ್ರಯಾಣವನ್ನ ಬೆಳೆಸಿದ್ವಿ. ಆ ಮೆಟ್ರೋದಲ್ಲಿ ಹೋಗಿ ಯಶವಂತಪುರಲ್ಲಿಂದ ಮೆಜೆಸ್ಟಿಕ್ಗೆ ನಾವು ಮೆಟ್ರೋದಾಗ ಹೋದ್ವಿ. ಎಲ್ಲ ಮೆಟ್ರೋದಲ್ಲಿ ಒಂದು ಒಳ್ಳೆ ಅನುಭವ. ನಾವು ಹೋಗಿ ನಿಂತ್ಕೊಂಡ್ ಕೂಡಲೇ ಮೆಟ್ರೋ ಬೇಗನೆ ಬಂತು. ಅದಾದ ನಂತರ ನಮ್ಮ ಮುಂದಿನ ಏನು ಕಾರ್ಯಕ್ರಮ ಇದು ಅದು ಕೂಡ ನಾವು ಎಲ್ಲ ಜೊತೆಗೂಡಿದ್ವಿ. ಎಲ್ಲ ಸ್ನೇಹಿತರು ಫೋಟೋಕ್ಕೆ ಪೋಸ್ ಕೊಡ್ತಾ ಇದ್ರು, ನಾನ್ ಮುಂದೆ ತಾನ್ ಮುಂದಂತ. ಅಷ್ಟರಲ್ಲೇ ಮೆಟ್ರೋ ಆ ಕಡೆಯಿಂದ ಬಂತು. ಮೆಟ್ರೋ ಬಂದ ತಕ್ಷಣನೇ ಎಲ್ಲ ಸಿಬ್ಬಂದಿಗಳು ಎಲ್ಲರನ್ನ ದೂರ ತಳ್ಳಿದ್ರು, ಮೆಟ್ರೋ ಬರ್ತಾ ಇದೆ ನೀವು ಅಂತೇಳಿ. ಸೊ ಅಲ್ಲಿಂದ ನಾವು ನೇರವಾಗಿ ಮೆಟ್ರೋ ಒಳಗಡೆ ಕುಂತ್ಕೊಂಡು ಒಂದು ಒಳ್ಳೆ ಅನುಭವಗಳನ್ನ ಪಡೆದುಕೊಂಡು ಮತ್ತೆ ಮುಂದೆ ನಾವು ಹೋದ್ವಿ. ನಮ್ಮ ಮೆಟ್ರೋದಲ್ಲಿ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಮೆಟ್ರೋ ತುಂಬಾ ಚೆನ್ನಾಗಿದೆ, ಒಂದೊಂದು ತಾಸು ಹೋಗೋ ದಾರಿ 10 ನಿಮಿಷದಲ್ಲಿ ಹೋಗ್ಬೋದಂತ ಕೆಲವು ಮಾತುಗಳನ್ನ ಆಡ್ತಾ ಇದ್ರು. ಸೊ ಅದು ಸತ್ಯ. ಮೆಟ್ರೋ ಬಹಳಷ್ಟು ಉಪಯೋಗ ಆಗಿದೆ, ಆದ್ರೆ ಸ್ವಲ್ಪ ದುಬಾರಿ ಆಗಿದೆ ಕೂಡ ಅಷ್ಟೇ. ಸೊ ಅಲ್ಲಿಂದ ನಾವು ನೇರವಾಗಿ ಮೆಜೆಸ್ಟಿಕ್ಗೆ ಬಂದ್ವಿ. ಮೆಜೆಸ್ಟಿಕ್ಲಿಂದ ಅಂಡರ್ಗ್ರೌಂಡಿಂದ ಮೇಲೆ ಹೋದ್ವಿ. ಸೊ ಅಲ್ಲಿಂದ ಕೆಲವು ದಾರಿಗಳು ಹುಡ್ಕೊಂಡೀಗೆ ಅಲೆಮಾರಿಗಳಂತೆ ನಾವು ಎಲ್ಲರೂ ಕೂಡ ಬ್ಯಾಗ್ಗಳನ್ನ ಹಿಡಿದುಕೊಂಡು ಬೆಂಗಳೂರಿನಲ್ಲಿ ಅಲೆದಾಟ ಮಾಡ್ತಾ ಇದ್ವಿ. ಸೊ ನಮ್ಮೆಲ್ಲ ಸ್ನೇಹಿತರು ಕೂಡ ದಾರಿಗಳನ್ನು ಹುಡ್ಕೊಂಡು ಬೇಗ ಬೇಗ ಹೋಗ್ತಾ ಇದ್ರು. ಅಲ್ಲಿಂದ ನಾವು ಸೀದಾ ಮೆಟ್ರೋದಿಂದ ಮುಂದೆ ಹೋದ್ವಿ. ಯಾಕಂದ್ರೆ ನಮ್ಮ ಕಾರ್ಯಕ್ರಮಕ್ಕೆ ಸಮಯ ಆಗ್ತಾ ಇತ್ತು, ನಾವು ಹೋಗಿ ಇನ್ನ ಫ್ರೆಶ್ ಅಪ್ ಆಗ್ಬೇಕಾಗಿತ್ತು. ಸೊ ಅಲ್ಲಿಂದ ನಾವು ಹೋದ್ವಿ, ಸೀದಾ ಹೋಗಿ ರೂಮ್ಗೆ ಹೋದ್ವಿ. ರೂಮ್ ಮಾಡಿದ ತಕ್ಷಣ ನಾನೆಲ್ಲ ಸ್ನೇಹಿತರು ರೂಮಲ್ಲಿ ಇದ್ರು. ಎಲ್ಲ ಸ್ನಾನ ಮಾಡ್ಕೊಂಡ್ರು. ಎಲ್ಲರೂ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ಎಲ್ಲರೂ ಬೇಗ ಬೇಗನೆ ಕಾರ್ಯಕ್ರಮಕ್ಕೆ ರೆಡಿ ಆಗಿ ಅಂತ ಹೇಳಿದ್ವಿ ನಾವು. ಯಾಕಂದ್ರೆ ಸಮಯದ ಅಭಾವ ಇತ್ತು. ಹಾಗಾಗಿ ಎಲ್ರು ನಾನ್ ಮುಂದು ತಾನ್ ಮುಂದಂತೇಳಿ ಬೇಗ ಬೇಗ ಲಾಡ್ಜಲ್ಲಿ ರೆಡಿ ಆದ್ರು. ರೆಡಿ ಆದ ಕೂಡಲೇ ಎಲ್ರು ಹೊರಗಡೆ ಬಂದ್ವಿ. ಹೊರಗಡೆ ಅಷ್ಟೊತ್ತಿಗೆ ನನ್ನ ತಮ್ಮ ಕಾರ್ ರೆಡಿ ಮಾಡ್ಕೊಂಡಿದ್ದ, ಶರಣ್ ಬಸವ ಅಂತೇಳಿ. ಸೊ ಬೆಂಗಳೂರಿಂದ ನೇರವಾಗಿ ಮೆಜೆಸ್ಟಿಕ್ ಬಂದ. ಅಲ್ಲಿ ನಾವು ಕಾರ್ ಮಾಡ್ಕೊಂಡು, ಅಂದ್ರೆ ಅವ್ನು ನಮ್ಮ ತಮ್ಮದ ಕಾರು. ಸೊ ಅಲ್ಲಿಂದ ನೇರವಾಗಿ ನಾವು ಇದಕ್ಕೆ ಹೋದ್ವಿ. ಇದ್ರ ಜೊತೆಗೆ ಇನ್ನೊಂದು ಆಟ ಕೂಡ ನಾವು ಮಾಡ್ಕೊಂಡಿದ್ವಿ.
ಒಂದು ರ್ಯಾಪಿಡ್ 7 ಜನ ಇರೋದ್ರಿಂದ ಒಂದು ಆಟೋ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ನೇರವಾಗಿ ರವೀಂದ್ರ ಕಲಾಕ್ಷೇತ್ರ ಹೋದ್ವಿ. ಕನ್ನಡ ಫಿಲ್ಮ್ ಚೇಂಬರ್ ವತಿಯಿಂದ ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ನಡೀತಾ ಇತ್ತು. ಅಲ್ಲೆಲ್ಲ ಕೋಲಾಟ, ನೃತ್ಯ, ವೀರಗಾಸೆ ಹೀಗೆ ಹಲವಾರು ಕಾರ್ಯಕ್ರಮ ನಡೀತಿದ್ವು. ಅದರಲ್ಲಿ ನಮ್ಮದು ಒಂದು ಸನ್ಮಾನ ಇತ್ತು. ಸೊ ನಮ್ಮದು ಕೂಡ ಒಂದು ಸನ್ಮಾನ ಆಯ್ತು. ಸನ್ಮಾನ ಮುಗಿಸ್ಕೊಂಡು ನಾವು ನೇರವಾಗಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಲ್ಲ ಮುಗಿಸ್ಕೊಂಡು ನನ್ನೆಲ್ಲ ಸ್ನೇಹಿತರು ಕೂಡ ಖುಷಿ ಪಟ್ರು. ಅದಾದ ನಂತರ ನಮ್ಮ ಸ್ನೇಹಿತರು ಕೂಡ ಹೊರಗಡೆ ನಾನು ಸನ್ಮಾನ ಮಾಡ್ತೀನಿ, ನೀ ಸನ್ಮಾನ ಮಾಡ್ತಾನೆ ಅಂತೇಳಿ ಸನ್ಮಾನಗಳ ಮೇಲೆ ಸನ್ಮಾನಗಳನ್ನ ಮಾಡಿದ್ರು. ಹಾಗೆ ಜಿಟಿ ಮಳೆ ಕೂಡ ಹಾಗೆ ಬರ್ತದೆ. ಆ ಮಳೆಯಲ್ಲೇ ಸನ್ಮಾನ ಮಾಡ್ಕೊಂಡ್ವಿ ರವೀಂದ್ರ ಕಲಾಕ್ಷೇತ್ರದಲ್ಲಿ. ಒಂದು ಒಳ್ಳೆ ಅನುಭವ. ಅದಾದ ನಂತರ ಅವರ ಅನುಭವಗಳನ್ನ ಕೇಳಿದ್ವಿ. ಯಾವ ರೀತಿ ಇದೆ ಸಿನಿಮಾ ತಂಡಕ್ಕೆ, ಚಿತ್ರದ ಇದರಲ್ಲಿ ಪ್ರಶಸ್ತಿ ಬಂದಿದೆ, ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ ಅಂತೇಳಿ ನಮ್ಮೆಲ್ಲ ಸ್ನೇಹಿತರು ಹೇಳಿದ್ರು. ಸೊ ಹಾಗಾಗಿ ಎಲ್ಲರ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ನೋಡಿ. ಹೇಳಕ್ ಇಷ್ಟ ಪಡುತ್ತೆ ಅಂತ ಅನ್ನೋಕ್ಕಿಂತ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಈ ಸಿನಿಮಾಗ ಒಂದು ಅವಾರ್ಡ್ ಬಂದಿದೆ, ಎಂತ ಖುಷಿ ಆಗುತ್ತಲ್ವಾ. ರಾಯಚೂರಲ್ಲಿ ಅದನ್ನ ರಿಲೀಸ್ ಮಾಡಿ ಅಲ್ಲಿಂದ ಗುರುತಿಸಿ ನಮ್ಮ ಬೆಂಗಳೂರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಒಂದು ಅವಾರ್ಡ್ ತಗೊಂಡಿದ್ದಾರೆ ಅಂತ ಅಂದ್ರೆ ನಮ್ಮ ಸರ್ಗೆ ಎಲ್ಲ ಕ್ರೆಡಿಟ್ ಹೋಗ್ಬೇಕು. ಯಾಕೆ ಅಂದ್ರೆ ಅವರು ಡೈರೆಕ್ಷನ್ ಮಾಡಿ ಒಬ್ರು ಕಲಾವಿದರ ಪಾತ್ರ ಮಾಡಿ ಮತ್ತೆ ಒಂದು ವರ್ಕು ಜಾಬು ಮಾಡಿಕೊಂಡು ಇದೆಲ್ಲ ಮಾಡಿದ್ದಾರೆ ಅಂತಂದರೆ ಅವ್ರಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಅದು. ಬಟ್ ನಾನೊಬ್ಳು ಕಲಾವಿದಾಗಿ ತುಂಬಾ ಖುಷಿ ಆಗ್ತಾ ಇದೆ. ಇನ್ನು ಹೆಚ್ಚಿಗೆ ಈ ಸರ್ ಇನ್ನೂ ಡೈರೆಕ್ಷನ್ ಮಾಡಬೇಕು, ಭಗವಂತ ಅವರಿಗೆ ಕಲ್ಪಿಸ್ಕೊಡ್ಲಿ, ನಮಗೆ ಪಾತ್ರ ಸಿಗಲಿ, ಇನ್ನೂ ಹೆಚ್ಚಿಗೆ ಅವಾರ್ಡ್ ತೊಗೋಬೇಕು ಅಂತ ನಮ್ಮ ಆಸೆ. ಭಗವಂತನ ಕರುಣೆ ಸದಾ ನಮ್ಮಲ್ಲಿರಲಿ. ಸರ್, ಈ ಸಿನಿಮಾಗೆ ಅವಾರ್ಡ್ ಬಂದ ತಕ್ಷಣ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ರವೀಂದ್ರ ಕಲಾಕ್ಷೇತ್ರದಲ್ಲಿ ಇವತ್ತು ಒಂದು ರೈತನ ಧ್ವನಿ ಚಿತ್ರಕ್ಕೆ ಅವಾರ್ಡ್ ಆಯಿತು. ಅದಕ್ಕೆ ನಾಯಕಿಯಾಗಿ ಈ ಒಂದು ಅವಾರ್ಡ್ಗೆ ಸಾಧ್ಯ ಆಗಿದೆ. ನಮ್ಮೆಲ್ಲ ಸಾಧ್ಯ ಆಗಿದೆ. ತುಂಬ ಖುಷಿ ಆಗ್ತಿದೆ. ಸರ್, ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ ಈ ಸಿನಿಮಾ ಕೆಲಸ ಮಾಡಿದಿರಿ? ತುಂಬ ಭಾಳ ಖುಷಿ ಆಗ್ತಾಯಿದೆ. ಆಮೇಲೆ ಸಿನಿಮಾ ಬಗ್ಗೆ ಹೇಳೋದಾದರೆ, ಒಂದು ಹಳ್ಳಿಯ ಪ್ರತಿಭೆಗಳು ಒಂದು ರಾಜ್ಯ ಮಟ್ಟಕ್ಕೆ ಬಂದು ಒಂದು ಅವಾರ್ಡ್ ತೊಗೊತಾ ಇದ್ದಾರೆ ಅಂದರೆ ಅದೇನು ಸಣ್ಣ ಮಾತಲ್ಲ. ಇದರಿಂದಿರೋ ಶ್ರಮ ಅದೆಲ್ಲ ನಿಮ್ಮ ಸ್ನೇಹಿತರಿಗೆ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಯಾವ ರೀತಿ ಎಫರ್ಟ್ ಹಾಕಿದ್ರಿ ಸರ್? ಭಾಳ ತುಂಬ ಎಫರ್ಟ್ ಆಗಿದೆ. ಯಾಕೆಂದರೆ ಒಂದು ಕಡೆ ತೋಟಲ್ಲಿ ಕೆಲಸ ಮಾಡ್ತಾ, ಈ ಕಡೆ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ, ಈ ಕಡೆ ಸಿನಿಮಾದಲ್ಲಿ ಭಾಳ ಕಷ್ಟಪಟ್ಟಿದ್ದಾರೆ. ಹೌದು. ಹಾಗಾಗಿ ಅವರ ಒಂದು ಪರಿಶ್ರಮಕ್ಕೆ ಈ ಒಂದು ಪ್ರಶಸ್ತಿ ಸಿಕ್ಕಿದೆ. ಇನ್ನೂ ಈ ಥರ ಹಲವಾರು ಪ್ರಶಸ್ತಿಗಳು ಸಿಗಲ್ಲ ಅಂತ ಹೇಳ್ತಾ ನನ್ನ ಸ್ನೇಹಿತನಿಗೆ ಆಶಿಸ್ತೇನೆ. ಓಕೆ ಸರ್. ರಮೇಶ್ ಅವರೇ, ನೀವು ಒಬ್ಬ ಕಲಾವಿದರಾಗಿ, ನಿರ್ದೇಶಕರಾಗಿ ಇವತ್ತು ನಿಮ್ಮ ಸ್ನೇಹಿತರ ಸಿನಿಮಾಗೆ ಒಂದು ಅವಾರ್ಡ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ 2 ಮಾತುಗಳು. ತುಂಬ ಖುಷಿ ಆಗ್ತಿದೆ. ಹಾಂ. ಆ ರೈತನ ಧ್ವನಿ ಎಂಬ ಒಂದು ಕಿರುಚಿತ್ರ ತುಂಬ ಅದ್ಭುತವಾಗಿತ್ತು. ಹೌದು. ಆ ಒಂದು ಅವರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಕ್ಕಂತಾಯಿತು. ಇನ್ನೂ ಇದೇ ಥರ ಹೆಚ್ಚಿನ ಕಿರುಚಿತ್ರಗಳು ಮಾಡಲಿ, ಇಂಥ ಅವಾರ್ಡ್ಗಳನ್ನು ತಗೊಳ್ಳೋಣ ಅಂತ ಹೇಳ್ತಾ ಅಂದಾಗೆ ಮೇಡಮ್, ಇವತ್ತು ಮಳೆಯಲ್ಲಿ ಹೌದೌದು ಇಷ್ಟೊಂದು ಮಳೆ ಇದ್ದರೂ ನೀವು ಅವಾರ್ಡ್ ಫಂಕ್ಷನ್ಗೆ ಬಂದಿದ್ದೀರಾ. ಆ ಟೀಮ್ ಬಗ್ಗೆ ಎಷ್ಟು ನಂಬಿಕೆ ಇದೆ, ಗೌರವ ಇದೆ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಇನ್ನೇನಾದರೂ ಟೀಮ್ ಬಗ್ಗೆ ಹೇಳೋದಾದರೆ? ಮಳೆ ಬಂತು, ಮಳೆ ಕುಡುಗು ಬೆಂಕಿ ಅವೆಲ್ಲ ನಮಗೆ ಆರ್ಟಿಸ್ಟಿಗೆ ಲೆಕ್ಕನೇ ಇಲ್ಲ. ಯಾಕೆಂದ್ರೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಅಂತ ಹೇಳ್ಬಿಟ್ಟು ಗಾದಿನೇ ಇದೆ. ಅದಕ್ಕೆ ನಾವು ಸದಾ ಚಿರಋಣಿಯಾಗಿರ್ತೀವಿ. ಏನಪ್ಪ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಭೀಮನಾದನ ರೈತನ ಧ್ವನಿ ಹೆಂಗೆ ಬಿಡುಗಡೆ ಮಾಡಿ ಹಾಕಿದ್ದಾರೆ. ಅದರಲ್ಲಿ ತುಂಬ ನೀವೆಲ್ಲ ಸಪೋರ್ಟು ಪ್ರೋತ್ಸಾಹ ಹೆಂಗಿದೆ. ಇನ್ನು ಕೆಲವು ದಿನಗಳಲ್ಲಿ ಮತ್ತೆ ಕಿರುಚಿತ್ರಗಳು ಬರ್ತದೆ. ಅದು ಬಂದಾಗ ಈಗ ಹೆಂಗೆ ನೀವು ಸಪೋರ್ಟ್ ಮಾಡಿದ್ದೀರಾ ಅದೇ ರೀತಿ ಮುಂದೆನೂ ಸಪೋರ್ಟ್ ಮಾಡಬೇಕು. ನಿಮ್ಮ ಆಶೀರ್ವಾದ ಪ್ರೋತ್ಸಾಹ ನಮ್ಮೆಲ್ಲ ಕಲಾವಿದರಿಗೂ ಬೇಕು. ದಯವಿಟ್ಟು ನಿಮ್ಮ ಆಶೀರ್ವಾದ ನಮ್ಮೆಲ್ರಿಗೂ ಬೇಕು. ನಿಮ್ಮ ಆಶೀರ್ವಾದ ಇದ್ದರೆ ಇನ್ನೂ ಹೆಚ್ಚಿಗೆ ನಾವು ಪಾತ್ರಗಳು ಮಾಡಿ ನಿಮಗೆ ಕೊಡ್ಬೋದು. ನಿಮ್ಗೆ ಯಾವಾಗಲೂ ನಾವು ಚಿರಋಣಿ. ನಮಸ್ಕಾರ. ದೊಡ್ಡ ಮಟ್ಟದಲ್ಲಿ ಬೆಳೀತಾರಂತಂದು ನಾನು ಕನಸಲ್ಲ ಮನಸ್ಸಲ್ಲ ಅಂದ್ಕೊಂಡಿದ್ದಿರಲಿಲ್ಲ. ಯಾಕಂದರೆ ಅದು ರೈತನ ಧ್ವನಿ ಕಿರುಚಿತ್ರ ತೆಗಿಬೇಕಾದ್ರೆ ಎಷ್ಟು ಕಷ್ಟ ಬಿದ್ದಿದ್ದಾರೆ ಅಂತಂದು ಅವ್ರಿಗೆ ಗೊತ್ತಿದೆ. ನಮ್ಮ ರಾಯಚೂರು ಜಿಲ್ಲೆಯ ಮಾನೂರು ತಾಲೂಕಿನ ಬ್ಯಾಗವಾಡ ಗ್ರಾಮದಿಂದ ಇಷ್ಟೊಂದು ಪ್ರತಿಭೆ ಹೊರಹೊಮ್ಮಲು ಹನುಮಂತ ಬ್ಯಾಗವಾಡ ಇವರೇ ಕಾರಣ. ಅವರೊಂದು ಲಾಯರಾಗಿದ್ದಾರೆ, ಶಾಲೆಯ ಶಿಕ್ಷಕರಾಗಿದ್ದಾರೆ, ಎಲ್ಲ ಕಲೆಗಳನ್ನು ಹೊಂದಿದ್ದಾರೆ. ಅವರ ಪರಿಶ್ರಮಕ್ಕೆ ಇದು ಕನ್ನಡ ಫಿಲ್ಮ್ ಚೇಂಬರ್ ಪ್ರಶಸ್ತಿ ದೊರಕಿದೆ. ತುಂಬ ಧನ್ಯವಾದಗಳು ಆತ್ಮೀಯಗಳನ್ನು. ಸರ್, ರೈತರ ಧ್ವನಿ ಕಿರುಚಿತ್ರಕ್ಕೆ
ಕನ್ನಡ ಫಿಲಂ ಚೇಂಬರಿಂದ ಪ್ರಶಸ್ತಿ ಬಂದಿದೆ. ನಿಮ್ಮ ಅನಿಸಿಕೆಗಳನ್ನು ಹೇಳಿ ಸರ್. ಸರ್, ಈ ಸಿನಿಮಾ ಆದಾಗ ಸರ್ ಒಂದು 2-3 ಕಡೆ ಆ ಸ್ಕ್ರಿಪ್ಟ್ ತಗೊಂಡೋಗಿರ್ತಾರೆ. ಇವರ ಮೇಲಿನ ನಂಬಿಕೆಯಿಂದನೋ ಅವ್ರಿಗೇನೋ ಅನ್ನಿಸ್ತೋ ಗೊತ್ತಿಲ್ಲ, ಆ ಸ್ಕ್ರಿಪ್ಟ್ ಯಾರು ಮಾಡೋಕ್ಕೆ ಮುಂದಾಗಲ್ಲ. ಸರ್ ಒಂದಿನ ನನಗೆ ಫೋನ್ ಮಾಡ್ತಾರೆ, ಶರಣು ಈ ಥರ ಒಂದು ಸ್ಕ್ರಿಪ್ಟ್ ಇದೆ, ಇದಕ್ಕೆ ಪೂರಕವಾಗಿರತಕ್ಕಂಥ ಕಲಾವಿದರು ಬೇಕು, ಆಮೇಲೆ ಇದನ್ನು ತುಂಬ ಅದ್ಭುತವಾಗಿ ಮಾಡಬೇಕು, ಜನಕ್ಕೆ ಅಷ್ಟೇ ಮನ ಮುಟ್ಟುವಂತೆ ಮಾಡ್ಬೇಕಂದಾಗ ನಾನು ಸರ್ ಸ್ಕ್ರಿಪ್ಟ್ ಹೇಳ್ರಿ ಅಂತೀನಿ. ಕತೆ ಕೇಳಿದಾಗ ನನಗನ್ಸಿದ್ದು ಈ ಒಂದು ಕಥೆಯಲ್ಲಿ ರೈತರಿಗೆ ಬೇಕಾದಂಥದ್ದು, ಒಂದು ಹೆಣ್ಣಿಗೆ ಬೇಕಾದಂಥದ್ದು, ಒಂದು ತಾಯಿಯಾಗಿ ಏನು ಮಾಡಬೇಕು, ಒಬ್ಬ ಗಂಡನಾಗಿ ಏನೋ ಮಾಡಬೇಕು, ನಮ್ಮ ಮಕ್ಕಳಿಗೆ, ಆಮೇಲೆ ನಮ್ಮ ಸಂಸಾರಕ್ಕೆ ನಾವು ಯಾವ ರೀತಿ ಜವಾಬ್ದಾರಿಯುತ ವ್ಯಕ್ತಿಯಾಗಿರ್ಬೇಕು ಅನ್ನೋದು ಭಾಳ ತುಂಬ ಅದ್ಭುತವಾಗಿ ಅವರು ಕತೆ ಎಳೆದಿದ್ರು. ಸರ್ ಇದು ತುಂಬ ಚೆನ್ನಾಗಿದೆ, ನಾವೇ ಮಾಡೋಣ, ನೀವೇ ಆ್ಯಕ್ಟ್ ಮಾಡಿ ಅಂದಾಗ ಅವ್ರು ಶರಣು ನಾನು ಆ್ಯಕ್ಟ್ ಮಾಡೋದು ಅಂತಂದರು. ಇಲ್ಲ ಸರ್ ನೀವು ಮಾಡಿ ಚೆನ್ನಾಗಾಗುತ್ತೆ ಅಂದಾಗ ಅದಕ್ಕೆ ನಮ್ಮ ರತ್ನ ಮೇಡಮ್ ಅವರು ಒಂದು ಫೋನ್ ಮಾಡ್ತೀವಿ, ಮೇಡಮ್ ಹಿಂಗಿದೆ ಒಂದು ಒಳ್ಳೆಯ ಕತೆ ಇದೆ, ನೀವು ಮಾಡಬೇಕಾಗುತ್ತೆ ಅಂದರೆ ಶರಣು ಸ್ಕ್ರಿಪ್ಟು ನೀನೇನು ಕೇಳಲ್ಲ, ನೀನು ಚೆನ್ನಾಗಿ ಮಾಡಿರ್ತೀಯ. ಇಲ್ಲ ಮೇಡಮ್ ನಂದಲ್ಲ ಸ್ಕ್ರಿಪ್ಟು, ಹನುಮಂತ ಲಾಯರ್ ಬ್ಯಾಗೋಟ್ ಅಂತೇಳಿ ಅವ್ರದ್ದೇ ಸ್ಕ್ರಿಪ್ಟ್ ಅಂತ ಹೇಳ್ತೀನಿ. ಆವಾಗ ಅವರು ಸರ್ ಜೊತೆ ಮಾತಾಡಿ ಸ್ಕ್ರಿಪ್ಟ್ ಓಕೆ ಆದಮೇಲೆ ಶೂಟಿಂಗ್ ಹಾಕ್ಕೊಂತೀವಿ. ಶೂಟಿಂಗ್ ಆಗಬೇಕಾದ್ರೆ ನಮಗೆ ಗೊತ್ತಿಲ್ಲ, ನಾನು ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದೀನಿ, ಸಾರ್ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ, ಅಲ್ಲಿ ಒಬ್ರಿಗೇನೋ ಒಬ್ರು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ದಾರೆ. ಅದು ಆ ಮಟ್ಟಕ್ಕೆ ಬರ್ತದಂತ ನಮಗೂ ಗೊತ್ತಿದ್ದಿಲ್ಲ. ಅದಾದಮೇಲೆ ತುಂಬ ಕಷ್ಟ ಬಿದ್ದು ರಿಲೀಸ್ ಮಾಡ್ತೀವಿ, ಅದಕ್ಕೆ 100 ಅಡೆತಡೆಗಳು ಬಂದವು. ಯಾರ್ಯಾರು ಏನೇನು ಹೇಳ್ತಾರೆ, ಇವರೆಲ್ಲೋ ಇವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು, ಅದೆಲ್ಲವನ್ನು ಮೆಟ್ಟಿ ನಿಂತು ಇವತ್ತು ಈ ಸಿನಿಮಾ ಒಂದು ಹಳ್ಳಿ ಪ್ರತಿಭೆ ಇಲ್ಲಿಂದ 500 ಕಿಲೋಮೀಟ್ರು ರಾಯಚೂರು ಜಿಲ್ಲೆಯಲ್ಲಿ, ರಾಯಚೂರಿಗೆ ಗೊತ್ತಿರದಿರೋಂಥ ಒಂದು ಹಳ್ಳೀಲಿ ಚಿತ್ರೀಕರಣ ಮಾಡಿ ರಾಜ್ಯ ಮಟ್ಟದಲ್ಲಿ ಒಂದು ನಾವು ಅವಾರ್ಡ್ ತೊಗೊಳೋದಿದೆಯಲ್ಲ, ಅದೇನು ಸಣ್ಣ ಮಾತಲ್ಲ. ಆ ಅವಾರ್ಡ್ ತೊಗೊಳೋದಕ್ಕೆ ಒಬ್ಬರು ಅಲ್ಲ, ಯಲ್ಲಾಲಿಂಗಣ್ಣ ಅಂತೇಳಿ ನಮ್ಮ ಸ್ನೇಹಿತರು, ಆಮೇಲೆ ರಮೇಶ್ ಜೀವನರ್ ಅಂತೇಳಿ ಇನ್ನೊಬ್ಬ ಸ್ನೇಹಿತರು, ಆಮೇಲೆ ಇನ್ನು ಅನೇಕ ಜನರು, ಸಾಜಿದ್ ಸ್ಟುಡಿಯೋ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ಒಂದು ಒಳ್ಳೆ ಮ್ಯೂಸಿಕ್ಕು, ಒಂದು ಒಳ್ಳೆ ವಾಯ್ಸ್ ಕ್ವಾಲಿಟಿ, ಒಂದು ಒಳ್ಳೆ ಕ್ಯಾಮ್ರಾ ವರ್ಕು, ಆಮೇಲೆ ಉತ್ತಮವಾದಂಥ ಕ್ಯಾಮ್ರಾ, ಇಷ್ಟು ನಿಂತ್ಕೊಂಡು ಮಾಡಿದಂಥ ಸಿನಿಮಾ ಒಂದು ಅವಾರ್ಡ್ ತೊಗೊಳೋದಕ್ಕೆ ಕಾರಣಕರ್ತರಾದ್ವಿ. ಇನ್ನೂ ಇದೇ ರೀತಿ ಇನ್ನೂ ಹೆಚ್ಚು ಹೆಚ್ಚು ಶಾರ್ಟ್ ಮೂವಿ ಮಾಡ್ತೀವಿ. ಒಂದು ಸಮಾಜಕ್ಕೆ ಏನು ಮೆಸೇಜ್ ಕೊಡಬೇಕಾಗುತ್ತೋ ನಮ್ಮಿಂದ ಸಾಧ್ಯವಾದಷ್ಟು ಕೊಡ್ತೀವಿ. ಆ ಸಿನಿಮಾನು ಭಾಳಷ್ಟು ಜನ ನೋಡಿ ಅದಕ್ಕೆ 1,500 ಕಾಮೆಂಟ್ಸ್ ಸಣ್ಣ ಮಾತಲ್ಲ. 1,500 ಅದು ಮತ್ತು ಪಾಸಿಟಿವ್ ಕಾಮೆಂಟ್ಸ್ ಬರ್ಬೇಕಂದ್ರೆ ನಾವು ಅದಕ್ಕೆ ಏನು ಪ್ರಯತ್ನ ಪಟ್ಟಿದ್ದೀವಿ. ಅದಾದಮೇಲೆ ಇನ್ನೂ ಬೇರೆ ಬೇರೆ ಪ್ರಯತ್ನದಲ್ಲಿದ್ದೀವಿ. ಈ ಅವಾರ್ಡ್ ಆದ ನಂತರ ಅವನ್ನೂ ಸ್ಟಾರ್ಟ್ ಮಾಡ್ತೀವಿ. ಅದಕ್ಕೆಲ್ಲ ನಮ್ಮ ಸಾರು ಪ್ರೋತ್ಸಾಹ ನೀಡಿದರು. ಒಬ್ಬ ಪ್ರೊಡ್ಯೂಸರ್ ಆಗಿ ಅದಕ್ಕೇನು ಕೆಲಸ ಮಾಡಿದ್ರು, ನಿರ್ದೇಶಕರಾಗಿ ಏನು ಮಾಡಿದ್ರು, ಒಬ್ಬ ಕಲಾವಿದರಾಗಿ ಏನು ಜೀವ ತುಂಬಬೇಕು ಅದನ್ನು ತುಂಬಿದರು. ಅದರ ಸರಿಸಮಾನವಾಗಿ ನಮ್ಮ ರತ್ನ ಮೇಡಮ್ ಅವರು ಬೆಂಗಳೂರಲ್ಲಿ ಈಗ ಆಲ್ರೆಡಿ ರಿಲೀಸ್ ಆಗಿ ಹೆಸರು ಮಾಡಿರ್ತಂಥ ಒಂದು ಸಿನಿಮಾ ಅಸುರರು, ಆ ಸಿನಿಮಾದಲ್ಲಿ ಒಂದು ಲೀಡ್ ರೋಲ್ ಮಾಡಿ ನಮ್ಮ ಶ್ಯಾಮ್ ಖಾನಾಪುರ ಅವರು ಹೇಳ್ತಿ ರೋಲ್ ಮಾಡಿ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಮಾಡಿದವರು. ಒಂದು ಶಾರ್ಟ್ ಮೂವಿ ಮಾಡ್ತೀವಿ ಮೇಡಮ್ ಅಂದಾಗ ಏನೋ ಆಕ್ಷೇಪ ಇಲ್ಲದೆ ಒಪ್ಕೊಂಡು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಕ್ಕೆ ಅವ್ರಿಗೂ ನಾನು ಹೃತ್ಪೂರ್ವಕ ಧನ್ಯವಾದಗಳು ತಿಳಿಸ್ತೀನಿ ಮೇಡಮ್. ನಿಮ್ಮಿಂದ ಸಿನಿಮಾ ನಮ್ಮೆಲ್ಲರ ಸಿನಿಮಾ ಪ್ರತಿಯೊಬ್ಬರು ಮಾಡಿದ್ರಿಂದ ಇಂಥ ಒಳ್ಳೆಯ ಸಿನಿಮಾ ಮಾಡೋಕ್ಕೆ ಸಾಧ್ಯ ಆಯಿತು. ಆ ಸಿನಿಮಾ ಇಲ್ಲಿವರೆಗೂ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರೇಕ್ಷಕ ಮಹಾಪ್ರಭುಗಳು ಅವರು ನಮ್ಮನ್ನು ಮರಲಿಲ್ಲ, ಕೈ ಹಿಡಿದ್ರು, ಅವರಿಗೂ ನಾವು ತುಂಬ ಹೃದಯದ ಧನ್ಯವಾದಗಳು. ಕೇಳಿದ್ರಲ್ಲ ಸ್ನೇಹಿತರೆ, ನನ್ನೆಲ್ಲ ಚಿತ್ರತಂಡ ಸದಸ್ಯರು ಅವರವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಚಿತ್ರಗಳನ್ನು ಮಾಡ್ತು ಅಂತ ಹೇಳಿದ್ದಾರೆ. ಆದರೆ ಸಮಯ ಮತ್ತು ಕಾರಣಾಂತರಗಳಿಂದ ಚಿತ್ರಗಳನ್ನ ಮಾಡಲಾಗುತ್ತಿಲ್ಲ. ಹಾಗೆ ಸಾಧ್ಯವಾದಷ್ಟು ಒಳ್ಳೆ ಮೆಸೇಜ್ಗಳನ್ನ ಕೊಡುವಂತ ಒಂದು ಪ್ರಯತ್ನ ನಮ್ಮ ಚಿತ್ರತಂಡದ ವತಿಯಿಂದ, ನಮ್ಮ ಭೀಮನಾದ 27 ಯೂಟ್ಯೂಬ್ ಚಾನಲ್ ವತಿಯಿಂದ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸ ಕಾರ್ಯಗಳನ್ನ ಮಾಡ್ತೀವಿ ಅನ್ನುವಂತ ಭರವಸೆಗಳನ್ನ ಕೊಡ್ತೀವಿ. ಅವರವರ ಅನಿಸಿಕೆ ಅಭಿಪ್ರಾಯಗಳನ್ನ ತಮ್ಮ ವೈಯಕ್ತಿಕವಾಗಿ ಸಹ ಹಂಚಿಕೊಂಡಿದ್ದಾರೆ. ಈ ಚಿತ್ರದಲ್ಲಿ ನಟಿಸಿರತಕ್ಕಂತ ರತ್ನ ಅವರು ಕೂಡ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ನನ್ನೆಲ್ಲ ಸ್ನೇಹಿತರು ಕೂಡ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ ಚಿತ್ರತಂಡದ ಬಗ್ಗೆ, ಪ್ರಶಸ್ತಿ ಲಭಿಸಿದ ಬಗ್ಗೆ ತುಂಬಾ ಸಂತೋಷವಾಗಿ ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಒಳ್ಳೆ ವಿಚಾರಗಳನ್ನು ಕೂಡ ಹೇಳಿದರು. ಹಾಗಾಗಿ ಕೊನೆಗೆ ಸಹ ನಾವೆಲ್ಲ ಕಾರ್ಯಕ್ರಮ ಮುಗಿಸಿ ನಾವು ಇನ್ನೇನು ಊರಿಗೆ ಹೊರಡುವಂತ ಸಮಯ ಆಯ್ತು. ಸೊ ಹಾಗಾಗಿ ಅಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ನಾವು ವಂದಿಸಿ ಸಾಯಂಕಾಲ ನಾವು ಊರಿಗೆ, ಅಂದ್ರೆ ನಮ್ಮ ರಾಯಚೂರು ಕಡೆಗೆ ಹೊರಡ್ಬೇಕಾಗಿತ್ತು. ಅಷ್ಟೊತ್ತರಲ್ಲಿ ಟ್ರೈನ್ ಬುಕ್ ಆಗಿತ್ತು. ಸೊ ಹಾಗಾಗಿ ನಾವು ಕಾರ್ಯಕ್ರಮಗಳನ್ನೆಲ್ಲರ ಮುಗಿಸಿ ಎಲ್ಲರಿಗೂ ವಂದಿಸಿ ನಾವು ನಮ್ಮ ಊರಿನ ಕಡೆಗೆ
ಹೊರಟ್ವಿ. ಎಲ್ಲರ ಮುಖದಲ್ಲಿ ಕೂಡ ಸುಮಾರು ಸಂತೋಷ ಎದ್ದು ಕಾಣ್ತಾ ಇತ್ತು. ಎಲ್ರು ಕೂಡ ನಾವು ಸಂತೋಷ ಸಂಭ್ರಮ ಸಡಗರ ಪಟ್ವಿ ಅನ್ನುವಂಥದ್ದು ಹೇಳ್ಬೇಕು. ಎಲ್ರಿಗೂ ಟಾಟಾ, ಬಾಯ್ ಬಾಯ್.